ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಣೇಶ ಹಬ್ಬ ಸ್ಪೆಷಲ್ ಕಡುಬು ಮಾಡ್ತಾಯಿದ್ವಿ. ಸೊ ಕಡುಬು ರೆಸಿಪಿ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾಯಿದ್ವಿ. ಸೊ ಬನ್ನಿ. ಸೊ ಇದು ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟು, ಕಾಯಿ ಹಾಲು ಮಾಡೋದಕ್ಕೆ ಕಾಯಿ ತುರಿ, ಬೆಲ್ಲ ಮತ್ತು ಏಲಕ್ಕಿ. ಹೇಗೆ ಮಾಡೋದು ಇವಾಗ ಅಂತ ತೋರಿಸ್ತೀನಿ. ಇಲ್ಲಿ ಕಡುಬು ಮುದ್ದೆ ಮಾಡೋದಕ್ಕೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಉಪ್ಪು ಹಾಕ್ಕೊಬೇಕು. ಅದು ಕುದಿ ಬರಬೇಕು. ಮೀನ್ ವೈಲ್ ಇಲ್ಲಿ ಕಾಯಿ ಹಾಲಿಗೆ ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದಾರೆ. ಕಾಯಿ ಹಾಲಿಗೆ ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ, ಕಡಲೆ, ಏಲಕ್ಕಿ, ಗಸಗಸೆ, ಸ್ವಲ್ಪ ಹುರಿದಿರೋ ಎಳ್ಳು, ದ್ರಾಕ್ಷಿ, ಗೋಡಂಬಿ ಮತ್ತು ಒಂದು ಸ್ವಲ್ಪ ಬಾದಾಮಿ ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ. ಸೊ ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಅದು ಕುದೀತಾ ಇದೆ. ಇವಾಗ ನಾವು ಬೆಲ್ಲದ ಪಾಕ ಹಾಕ್ತಾ ಇದ್ದೀವಿ. ಸೊ ಕಾಯಿ ಹಾಲು ರೆಡಿ ಆಗಿದೆ. ಇಲ್ಲಿ ನಾವು ಏನು ರುಬ್ಕೊಂಡಿದ್ವಲ್ಲ ಅದು ಕುದ್ಮೇಲೆ ಪಾಕ ಹಾಕ್ಕೊಂಡ್ವಿ. ಇದು ಕುದ್ರೆ ಕಾಯಲ್ಲಿ ರೆಡಿ. ಇಲ್ಲಿ ಕಡುಬಿನೊಳಗೆ ಹೂರಣ ಮಾಡೋದಕ್ಕೆ ಕಡಲೆ ಪುಡಿ ಮಾಡ್ಕೊಳ್ಬೇಕು. ನಮ್ಮಮ್ಮ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಪಾಕ ಹಾಕ್ಕೊತಾ ಇದ್ದೀವಿ. ನೀವು ಬೇಕಾದರೆ ಬೆಲ್ಲದ ತುರಿನೂ ಹಾಕ್ಕೋಬೋದು. ನಾವಿಲ್ಲಿ ಪಾಕ ಹಾಕ್ಕೊತಾ ಇದ್ದೀವಿ. ಇವಾಗ ಪಾಕ ಕುದೀತಾ ಇದೆ. ಅದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀವಿ. ಮತ್ತು ಇಲ್ಲಿ ಎಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು, ಅದನ್ನು ಹಾಕ್ತಾ ಇದ್ದೀವಿ. ಮತ್ತು ಕಡಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವಾ, ಅದನ್ನು ಹಾಕ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಏಲಕ್ಕಿ ಪೌಡರ್. ರೆಡಿ ಆಯಿತು. ಇಲ್ಲಿ ಆವಾಗಲೇ ಹಸಿಟ್ಟು ಕುದಿ ಹಾಕಿದ್ವಲ್ವಾ, ಅದು ಕುದಿ ಬಂದಿದೆ. ಇವಾಗ ಮುದ್ದೆ ಮಾಡೋದಕ್ಕೆ ಹಸಿಟ್ಟು ಹಾಕ್ಕೊತಾ ಇದ್ವಿ. ಇಷ್ಟೇ. ಇದು ಕುದಿ ಬಂದಮೇಲೆ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ರಾಗಿ ಮುದ್ದೆ ಥರ ತಿರುವ್ಕೊಂಡು ಸಣ್ಣ ಸಣ್ಣ ಮುದ್ದೆ ಮಾಡಿಕೊಂಡು ಬಟ್ಲು ಥರ ಮಾಡಿ ಅದರೊಳಗೆ ಹೂರಣ ತುಂಬಿಸಿ ಹಾಗೇನೂ ತಿನ್ಬೋದು. ಅದನ್ನು ಇನ್ನೂ ಒಂಥರ ಮಾಡ್ಕೊಬೇಕು ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಒಂದು 5 ನಿಮಿಷ ಹಬೆಯಲ್ಲಿ ಬೇಯಿಸಿ ಅದನ್ನು ತಿನ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾವು ಹೀಗೇ ಕಡುಬು ಮಾಡೋದು. ಈ ಕಡುಬಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಕಮ್ಮಿ ಟೈಮ್ ತೊಗೊಳುತ್ತೆ. ಎಲ್ಲರೂ ಟ್ರೈ ಮಾಡಿ. ಹೋಪ್ ಈ ಪುಟ್ಟ ರೆಸಿಪಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ನಾನು ಇನ್ನೂ ಒಳ್ಳೆ ಕಂಟೆಂಟ್ಸ್ ಇರೋ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.